ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಸುಲಭವಾಗಿ ಸ್ವಾದಿಷ್ಟಕರವಾಗಿ ಟೊಮೆಟೊ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ. ಸಾಂಪ್ರದಾಯಿಕ ವಿಧಾನದಲ್ಲಿ ಟೊಮೆಟೊ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆ, ಆಫೀಸಿಗೆ ಲಂಚ್ ಬಾಕ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 400 ಗ್ರಾಮಷ್ಟು ನಾಟಿ ಟೊಮೆಟೊನ ತೊಗೊಂಡಿದ್ದೀನಿ. ನಾಟಿ ಟೊಮೆಟೊದಲ್ಲೇ ತುಂಬ ಚೆನ್ನಾಗಾಗೋದು. ನಾನಿಲ್ಲಿ ಅರ್ಧ ಕೆಜಿ ಅಕ್ಕಿ ಬೆಳೆಸ್ತಾ ಇದ್ದೀನಿ, ಅದಕ್ಕಾಗಿ 400 ಗ್ರಾಮನ್ನು ತೊಗೊಂಡಿದ್ದೀನಿ. ಆನಂತರ ಒಂದು ಮಸಾಲೆ ಮಾಡ್ಕೊಂಬರೋಣ ಬನ್ನಿ. ಇದಕ್ಕೆ ನಾನು 2 ಟೀ ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕಿದ್ದೀನಿ, ಅಂದರೆ ಧನಿಯಾನ. 12 ಲವಂಗನ ಹಾಕಿದ್ದೀನಿ. ಆನಂತರ ಒಂದು 2 ರಿಂದ 3 ಇಂಚಷ್ಟು ಚಕ್ಕೆನ ಹಾಕಿದ್ದೀನಿ. 1 ಏಲಕ್ಕಿನ ಹಾಕ್ಕೋಬೇಕು. ಆನಂತರ ಒಂದು ಟೀ ಚಮಚ ಪೂರ್ತಿ ಸೋಂಪನ್ನು ಹಾಕಬೇಕು. ಇದು ಒಂದು ಒಳ್ಳೆ ಘಮ ಕೊಡುತ್ತೆ. ಆನಂತರ 2 ಇಂಚಷ್ಟು ಶುಂಠಿ, ಹಾಗೆ 2 ದೊಡ್ಡ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಜವಾರಿ ಬೆಳ್ಳುಳ್ಳಿ ಇದ್ದರೆ ಒಂದು 10 ರಿಂದ 12 ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ ಜವಾರಿ ಬೆಳ್ಳುಳ್ಳಿ. ಆನಂತರ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು, ಪೇಸ್ಟ್ ಥರ ರುಬ್ಕೋಬೇಕು ಇದನ್ನು. ಆನಂತರ ಒಗ್ಗರಣೆ ಹಾಕೋಕ್ಕೆ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಪ್ಯಾನ್ಗೆ 100 ಗ್ರಾಮಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 3 ರಿಂದ 4 ಹಸಿಮೆಣಸಿನ್ಕಾಯಿನ ಈ ಥರ ಸೀಳಿಟ್ಕೊಂಡಿದ್ದೀನಿ, ಹಾಕೋತಾ ಇದ್ದೀನಿ. ಆನಂತರ ಬಿರಿಯಾನಿ ಎಲೆನ ಹಾಕೋತಾ ಇದ್ದೀನಿ. ಮನೆಯಲ್ಲೇ ಬೆಳೆದಂಥ ಬಿರಿಯಾನಿ ಎಲೆ, ಇದು ತುಂಬಾ ಒಳ್ಳೆ ಘಮ ಇರುತ್ತೆ. ಇದಿಲ್ಲ ಅಂದರೆ ನಿಮ್ಮ ಹತ್ರ ಮಾಮೂಲಿ ಅಂಗಡೀಲಿ ಸಿಗೋವಂಥ ಬಿರಿಯಾನಿ ಎಲೆ 2 ಹಾಕ್ಕೊಳ್ಳಿ. ಆನಂತರ 2 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಟೊಮೆಟೊ ಬಾತ್ ಚೆನ್ನಾಗಾಗಬೇಕು ಅಂದರೆ ಮೆಂತ್ಯ ಸೊಪ್ಪನ್ನ ಹಾಕಲೇಬೇಕು, ಆವಾಗೇ ತುಂಬ ರುಚಿಯಾಗಿ ಬರೋದು, ಒಳ್ಳೆ ಘಮ ಕೂಡ ಬರೋದು. ಆನಂತರ 2 ಮಧ್ಯಮ ಗಾತ್ರದ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಸೊಪ್ಪೆಲ್ಲ ಎಣ್ಣೆಯಲ್ಲಿ ಕರ್ದಂಗೆ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂದರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ ಮೆಂತ್ಯ ಸೊಪ್ಪು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಕೂಡ ಕಂದು ಬಣ್ಣ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಆನಂತರ ನೋಡಿ ಇವಾಗ ಆಗಿದೆ, ಇಷ್ಟು ಫ್ರೈ ಆದರೆ ಸಾಕು. ಆನಂತರ ನಾವು ರುಬ್ಬಿಟ್ಟಂಥ ಮಸಾಲೆನ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಹಸಿ ವಾಸನೆ ಎಲ್ಲ ಹೋಗಬೇಕು. ಸೋಂಪೆಲ್ಲ ಹಾಕಿದ್ದೀವಲ್ವ, ಹಾಗಾಗಿ ನಾವು ಚೆನ್ನಾಗಿಯೇ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಎಣ್ಣೆ ಬಿಡಬೇಕು, ಇಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 400 ಗ್ರಾಮಷ್ಟು ನಾಟಿ ಟೊಮೆಟೊನ ತೊಗೊಂಡಿದ್ದೀವಲ್ವ, ಅದರಲ್ಲಿ ಇವಾಗ ಅರ್ಧ ಅಂದರೆ 200 ಗ್ರಾಮಷ್ಟು ಟೊಮೆಟೊನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಪೂರ್ತಿ ಸಣ್ಣದಾಗಿ ಕೂಡ ಕಟ್ ಮಾಡಿ ಹಾಕೋಬೋದು, ಬಟ್ ಕುಕ್ಕರಲ್ಲಿ ಬೆಂದು ಇದೆಲ್ಲ ಮೆತ್ತಗಾಗಿ ಹೋಗುತ್ತೆ. ನಾನು ಸ್ವಲ್ಪ ಉದ್ದುದ್ದ ಕಟ್ ಮಾಡಿ, ದಪ್ಪನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಸಿಪ್ಪೆ ಎಲ್ಲ ಬಿಡಬೇಕು, ಟೊಮೆಟೊದ್ದು ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಕೂಡ ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಆನಂತರ ಇನ್ನು 200 ಗ್ರಾಮಷ್ಟು ಟೊಮೆಟೊ ಇದೆಯಲ್ಲ, ಅದನ್ನು ನಾನು ರುಬ್ಬಿ ಹಾಕೋತಾ ಇದ್ದೀನಿ. ಅರ್ಧ ಹೆಚ್ಚಿ ಹಾಕ್ಕೊಂಡಿದ್ದೀನಿ, ಅರ್ಧ ರುಬ್ಬಿ ಹಾಕೋತಾ ಇದ್ದೀನಿ. ಈ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ ಟೊಮೆಟೊ ಬಾತು. ನೋಡಿ ರುಬ್ಬಿ ಹಾಕ್ಕೊಂಡು, ಇದು ಕೂಡ ಕಲರ್ ಚೇಂಜ್ ಆಗಬೇಕು, ಎಣ್ಣೆ ಬಿಟ್ಕೋಬೇಕು, ಅಲ್ಲಿ ತನಕನೂ ನಾವು ಚೆನ್ನಾಗಿ ಹುರಿಬೇಕು. ಈ ಟೊಮೆಟೊ ಚೆನ್ನಾಗಿ ಬೇಯಬೇಕು, ಇಲ್ಲ ಅಂದರೆ ಟೊಮೆಟೊ ವಾಸನೆ ಒಂಥರ ಬರುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಈ ಪ್ರೊಸೀಜರ್ನ ಸರಿಯಾಗಿ ಮಾಡಬೇಕು. ಆನಂತರ ಇದಕ್ಕೆ ನಾನು 2 ಚಿಟಿಕೆಯಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಾನಿಲ್ಲತ್ತು 3 ಟೀ ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಗನೆ ಬೆಂದೋಗುತ್ತೆ. ನೋಡಿ ಇವಾಗಲೇ ಎಣ್ಣೆ ಬಿಡ್ಕೋತಾ ಇದೆ. ಇದನ್ನ ಈಗ 1-2 ನಿಮಿಷ ಸಣ್ಣ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಉದ್ದ ಕಟ್ ಮಾಡಿ ಹಾಕ್ಕೊಂಡಿರೋ ಟೊಮೆಟೊನು ಚೆನ್ನಾಗಿ ಬೇಯಬೇಕು, ಪ್ಯೂರಿ ಮಾಡಿ ಹಾಕ್ಕೊಂಡಿರೋ ಟೊಮೆಟೊನು ಚೆನ್ನಾಗಿ ಬೇಯಬೇಕು. ನೋಡಿ ಈ ಥರ ಎಣ್ಣೆ ಬಿಡ್ಕೋಬೇಕು, ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ, ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈ ಥರ ಚೆನ್ನಾಗಿ ಕುದಿಬೇಕು, ಸಣ್ಣ ಉರಿ ಇಟ್ಕೊಂಡಿರಬೇಕು ಇದೆಲ್ಲ ಚೆನ್ನಾಗಿ ಬೇಯಿಸುವಾಗ ನಾವು. ನೋಡಿ ಇವಾಗ ಆಗಿದೆ ಇದು. ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಆನಂತರ ಪಕ್ಕದಲ್ಲಿ ನಾನು ಅರ್ಧ ಕೆಜಿ ಅಕ್ಕಿಯನ್ನು ಆಗಲೇ ನೆನೆಸಿ ಇಟ್ಕೊಂಡಿದ್ದೀನಿ. ಅಕ್ಕಿ ನೆಂದಷ್ಟು ಚೆನ್ನಾಗಿ ಬರುತ್ತೆ. ಆನಂತರ ಇದಕ್ಕೆ 2ರಷ್ಟು ನೀರನ್ನು ಹಾಕ್ಕೋಬೇಕು. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ಅರ್ಧ ಕೆಜಿ ಅಕ್ಕಿನ ತೊಗೊಂಡಿದ್ದೀನಿ. ಇದಕ್ಕೆ 4 ಲೋಟ ನೀರನ್ನು ಹಾಕೋತಾ ಇದ್ದೀನಿ. 1 ಲೋಟ ಈ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಹಾಕೋತಾ ಇದ್ದೀನಿ. 3 ಲೋಟ ಹಾಗೆ ಹಾಕಿದ್ದೀನಿ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಯಾಕೆಂದರೆ ಟೊಮೆಟೊನಲ್ಲೂ ಕೂಡ ನೀರಿನಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಟೊಮೆಟೊ ಬಾತ್ಗೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಡಬಲ್ ಹಾಕಿದ್ರೆ ಸಾಕು. ಇದಿವಾಗ ಚೆನ್ನಾಗಿ ಕುದಿಬೇಕು.
ಕುದಿ ಬರೋವರೆಗೂ ಹಾಗೆ ಬಿಡಬೇಕು. ಇವಾಗ ಸ್ವಲ್ಪ ಉರಿ ಎಲ್ಲ ಜೋರಾಗಿ ಇಟ್ಕೊಳ್ಳಿ. ಈ ಥರ ನೋಡಿ ಚೆನ್ನಾಗಿ ಕುದಿಯುವಾಗ ಅಕ್ಕಿ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ಅಕ್ಕಿನ ನಾನು ಇಷ್ಟ ತನಕ ನೆನೆಸಿ ಇಟ್ಕೊಂಡಿದ್ದೆ, ಒಂದು 1/4 ಗಂಟೆ ಅಷ್ಟು. ಒಗ್ಗರಣೆ ಆಗೋವರೆಗೂ ಅಕ್ಕಿನ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಇವಾಗ ಅಕ್ಕಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಬಾರ್ದು. 3/4 ಭಾಗ ಅಕ್ಕಿ ಆಗೋ ತನಕ, ಅನ್ನ ಆಗೋ ತನಕನೂ ಇದನ್ನು ಹಾಗೆ ಬೇಯಿಸಬೇಕು. ಈ ಟೈಮಲ್ಲಿ ಉಪ್ಪೇನಾದರೂ ಸ್ವಲ್ಪ ಕಡಿಮೆ ಇತ್ತು ಅಂದರೆ ನೆಂಚು ನೋಡಿ ಹಾಕ್ಕೊಳ್ಳಿ. ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಸ್ವಲ್ಪ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಮತ್ತೆ ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಹೀಗೇ ಬೇಯಿಸೋಣ ನಾವು. ಕುಕ್ಕರ್ ಲಿಡ್ನ ಇವಾಗಲೇ ಹಾಕೋದು ಬೇಡ. ಒಂದು 3/4 ಭಾಗ ಅನ್ನ ಆಗಬೇಕು ಹೀಗೇ. ಆವಾಗ ಮಸಾಲೆ ಎಲ್ಲ ಕಡೆ ಹತ್ಕೊಳ್ಳುತ್ತೆ. ಇಲ್ಲಾಂದರೆ ಮೇಲ್ಭಾಗದಲ್ಲಿ ಮಾತ್ರ ಮಸಾಲೆ ತೇಲ್ತಾ ಇರುತ್ತೆ. ನೋಡಿ ಇವಾಗ ನೀರೆಲ್ಲ ಇಂಗ್ತಾ ಇದೆ. ಇನ್ನೊಂದು 1/4 ಭಾಗ ಇಂಗೋದು ಬಾಕಿ ಇದೆ ಅಷ್ಟೇ. ಅನ್ನ ಕೂಡ 3/4 ಭಾಗದಷ್ಟು ಅನ್ನ ಆಗೋಗಿದೆ. ಇವಾಗ ಇದಕ್ಕೆ ಒಂದು ಮಧ್ಯಮ ಗಾತ್ರದ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ. ಈ ಟೊಮೆಟೊದ ಯಾವುದೇ ಐಟಮ್ಸ್ನ ನಾವು ಮಾಡುವಾಗೂ ಸ್ವಲ್ಪ ನಿಂಬೆ ರಸ ಹಾಕೋದ್ರಿಂದ ಟೇಸ್ಟು ಅಂದರೆ ರುಚಿ ತುಂಬ ಜಾಸ್ತಿ ಆಗುತ್ತೆ. ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಂಬೆ ರಸ ಹಾಕಿದ್ಮೇಲೆ. ಆನಂತರ ನೋಡಿ ಪೂರ್ತಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಇದಕ್ಕೆ ನಾವು ಮೇಲ್ಗಡೆ 1 ಟೀ ಚಮಚದಷ್ಟು ತುಪ್ಪನ ಹಾಕೋಬೇಕು. ಘಮ ಘಮ ಅಂತ ಇರುತ್ತೆ ಆವಾಗ. ಇವಾಗ ನಾನು ಈ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಬರೀ 1 ವಿಷಲ್ ಕೂಗಿಸಿದ್ರೆ ಸಾಕು, ಅಥವಾ 10 ನಿಮಿಷ ಸಣ್ಣ ಉರಿನಲ್ಲಿ ಧಮ್ಸಿದ್ರೂ ಕೂಡ ಸಾಕು. ಈ ಎರಡರಲ್ಲಿ ಯಾವ ವಿಧಾನದಾದರೂ ಮಾಡ್ಬೋದು. ಇವಾಗ ಕುಕ್ಕರ್ ನೋಡಿ ತಣ್ಣಗಾಗಿದೆ, ತೆಗೆದು ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಟೊಮೆಟೊ ಬಾತು. ಇವಾಗ ಒಂದು ಸರಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಉದ್ದುದ್ರಾಗೂ ಇದೆ, ಅನ್ನ ಮೆತ್ತಗೂ ಇದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ವಿಧಾನದಲ್ಲಿ, ನಾನು ತೋರಿಸಿರೋ ವಿಧಾನದಲ್ಲಿ ಟೊಮೆಟೊ ಬಾತ್ ಮಾಡಿದ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯಕರ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.